ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಸುಗ್ಗಿಗೆ ಮಾರ್ಕೆಟ್ 22,000 ಮತ್ತೊಂದು ಐತಿಹಾಸಿಕ ದಾಖಲೆ ಆಲ್ ಟೈಮ್ ಹೈ ಲೆವೆಲ್ನ ತಲುಪಿದೆ. ಏನೇನಾಗಿತ್ತು ಇವತ್ತಿನ ಟ್ರೇಡು, ನಾಳೆ ಯಾವ ರೀತಿಯಾಗಿರುತ್ತೆ ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಇವತ್ತು ಇಂಪಾರ್ಟೆಂಟ್ ಸೆಕ್ಟರ್ ಅಂತ ನಾವು ನೋಡೋದಾದರೆ ಬಿಗ್ ಪ್ಲೇಯರ್ಸ್ ಯಾರಿದ್ದಾರೆ, HDFC ಬ್ಯಾಂಕ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಎರಡೂ ಕೂಡ ಆಲ್ಮೋಸ್ಟ್ 2% ಇದ್ದಿದ್ದು ಮಾರ್ಕೆಟ್ಗೆ ತುಂಬ ನೆರವಾಯಿತು. IT ಸೆಕ್ಟರ್ ಇವತ್ತು ಕೂಡ ಪಾಸಿಟಿವ್ ಆಗಿತ್ತು. ಜೊತೆಗೆ PSU ಸೆಕ್ಟರಲ್ಲಿ PSU ಬ್ಯಾಂಕ್ ಆಗಿರ್ಬೋದು ನೀವು, ಅಥವಾ ಈ ಥರ ಎನರ್ಜಿ ಸೆಕ್ಟರ್ದಾಗಿರ್ಬೋದು, ಹಾಗೆಯೇ ರೈಲ್ವೆ ಸೆಕ್ಟರ್ದಾಗಿರ್ಬೋದು, PSUಗಳು ಇದೆಲ್ಲದರಲ್ಲೂ ಕೂಡ ನಿಮಗೆ ಸ್ಟ್ರಾಂಗ್ ಅಪ್ ಮೂವ್ಮೆಂಟ್ ಬಂತು, ಅದು ಕಾಪಾಡಿದೆ. ಇವತ್ತು ಭಾರತಿ ಏರ್ಟೆಲ್ ಮಿಸ್ ಮಾಡಿದ್ದೆ ಹೇಳಕ್ಕೆ ನೋಡಿ, ಒಂದು ಪೊಸಿಷನ್ ಟ್ರೇಡ್ ಇತ್ತು, ಅದನ್ನ ಶುಕ್ರವಾರನೇ ಎಕ್ಸಿಟ್ ಬೇರೆ ಮಾಡ್ಕೋಬೇಕಾಯಿತು. ಒಂದು ಲೆವೆಲ್ ಏನು ಹೇಳಿದೆ ಅದನ್ನು ದಾಟಿ ಮೇಲೆ ಹೋಯಿತು. ಬಟ್ ಈಗಲೂ ನೀವು ನೋಡಿದ್ರೆ OA ಡೇಟಾ ನೆಗೆಟಿವ್ ಆಗಿದೆ, ಬಟ್ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಬಟ್ ನಮ್ದು ಆಲ್ರೆಡಿ 50% ರಾಡ್ ನಡೀತಾ ಇದರಿಂದ ಅದನ್ನ ಕ್ಲೋಸ್ ಮಾಡ್ಕೋಬೇಕಾಯಿತು. ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯಿತು ಅದರಲ್ಲಿ. ಸೊ ಪೊಸಿಷನ್ ಟ್ರೇಡಿಂಗ್ ಅನ್ನೋದು ಸ್ಟಾಕಲ್ಲೂ ಕೂಡ ಕಷ್ಟನೇ ಇದೆ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ಅಗೇನ್ ಆಲ್ ಟೈಮ್ ಹೈಯಲ್ಲಿ ಇದ್ದಾಗ ಆವಾಗ ನಾವು ಶಾರ್ಟ್ ಮಾಡ್ತಾ ಇದೀವಿ ಅಥವಾ ಒಂದು ರಿವರ್ಸ್ ಆ್ಯಂಗಲ್ ತೊಗೊತಾ ಇದೀವಿ ಅಂತಂದರೆ ತುಂಬ ಹುಷಾರಾಗಿರಬೇಕು. ಇವತ್ತು ಬಜಾಜ್ ಫೈನಾನ್ಸ್ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಆದಾಗ ಅದ್ರ ಬಗ್ಗೆ ನಾನು ಗ್ರೂಪಲ್ಲಿ ಅದನ್ನು ಕೂಡ ಅಪ್ಡೇಟ್ ಕೊಟ್ಟಿದ್ದೆ. ಸೊ ಓವರಾಲ್ ಇವತ್ತು ಟಾಪ್ ಗೇನರ್ ಅಂತ ನೋಡಿದ್ರೆ ONGC ಇಲ್ಲ, ವಿಪ್ರೋನೇ ಟಾಪ್ ಗೇನರ್. ಇವತ್ತು 6.26% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ HDFC ಲೈಫಲ್ಲಿ 3.63% ಅವ್ರದ್ದು ಇದರ ಡೇಟಾ ಹೊರಗಡೆ ಬಂದಿದೆ. ಏನು ಇನ್ಶೂರೆನ್ಸ್ ಡೇಟಾ ಶುಕ್ರವಾರ ವೀಕ್ ನಂಬರ್ಸ್ ಬಂದಿದೆ. ಆ ಕಾರಣಕ್ಕೆ ನಾನು ಹೇಳಿದ್ದೆ ಕೂಡ ನಿಮಗೆ. ಸೊ SBI ಲೈಫ್ದು ಮತ್ತು ಇನ್ನೊಂದು LICದು ಚೆನ್ನಾಗಿದೆ ನಂಬರು, ಬಟ್ HDFC ಲೈಫ್ ಮತ್ತು ICICದು ಅಂತ ಒಳ್ಳೆ ರಿಸಲ್ಟ್ ಬಂದಿಲ್ಲ ಅಂತ. ನೋಡ್ತಾ ಹೋಗೋಣ ಇವತ್ತು ಯಾವ ರೀತಿಯಾಗಿತ್ತು ಟ್ರೇಡು ಅಂತ. ಸೊ ಮೊದಲನೇದಾಗಿ ನಿಫ್ಟಿನಲ್ಲಿ ನೀವು ನೋಡ್ತಾ ಬರೋದಾದರೆ ಇವತ್ತು ಒಂದು ಸಿಕ್ಕಾಪಟ್ಟೆ ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. 22,000 ಮೇಲ್ಗಡೆ ಓಪನ್ ಆಯಿತು. ಆಲ್ಮೋಸ್ಟ್ 21,880, 890 ಕ್ಲೋಸ್ ಆಗಿದ್ದವರು 150 ಪಾಯಿಂಟ್ಸ್ ಗ್ಯಾಪ್ ಅಪ್. ನೋಡಿ, ಹಳೇದು ನಾವು ಏನು ಹೇಳ್ತಾ ಇದ್ವಿ, 150 ಪಾಯಿಂಟ್ಸಲ್ಲಿ ಒಂದು ಪ್ರೈಸ್ ಆಕ್ಷನ್ ಚೇಂಜ್ ಆಗುತ್ತೆ, ಹುಷಾರಾಗಿರಿ ಅಂತ. ಇವತ್ತು ನೋಡಿ ಅದೇ ಥರ ಆಯಿತು. ಇವತ್ತು 22,000 ರೌಂಡ್ ಲೆವೆಲ್ಲು, ಇಲ್ಲಿ ಕಾಂಟ್ರೇರಿಯನ್ ಟ್ರೇಡ್ ತಗೋಬೋದು, ಪಿ ಟ್ರೇಡ್ ತಗೋಬೋದು ಅಂತ ಕೆಲವರು ಹೇಳ್ತಾ ಇದ್ರಿ. ಬಂತು ನಿಜ, ಆದರೆ ಬಂದರೆ ನೋಡಿ ಈ ಹಳೆ ಬೇಸ್ ತನಕನೂ ಬರ್ತಾ ಹೋಗ್ತಾ ಇಲ್ಲ. ಇದು ಏನು ತೋರಿಸುತ್ತೆ, ಮಾರ್ಕೆಟ್ನಲ್ಲಿರುವಂಥ ಬುಲ್ಲಿಶ್ನೆಸ್ನ ತೋರಿಸ್ತಾ ಇದೆ. 22,010 ಬಂತು ಅಂದರೆ 22,080ರಿಂದ 80 ಪಾಯಿಂಟ್ ಅಂತಷ್ಟೇ. ಅಲ್ಲಿಂದ ಇಮಿಡಿಯೇಟ್ ಆಗಿ ಸಪೋರ್ಟ್ ತೊಗೊಂಡು ಇಡೀ ದಿನ ನಿಧಾನಕ್ಕೆ ಹೋಗಿದೆ. ನಿಫ್ಟಿ ಒದ್ದಾಡ್ಕೊಂಡೇ ಹೋಗಿದೆ, ಆದ್ರೂ ಮೇಲ್ಗಡೆ ಹೋಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಕೊನೆ ತನಕ ಪುಷ್ ಬಂದಿರಲಿಲ್ಲ. ಇವತ್ತು ಇನ್ಫ್ಯಾಕ್ಟ್ ನಾನು 22,000 ಕೆಳಗಡೆ ಬಂದು ಕ್ಲೋಸ್ ಆಗ್ಬೋದು ನಿಫ್ಟಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆದಾಗ ಇಲ್ಲಿ ನೋಡಿ 2 ಸಲ ಅಟೆಂಪ್ಟ್ ಮಾಡ್ತು, ಆದರೂ ಕೂಡ ಕೆಳಗಡೆ ಬರೋಕ್ಕಾಗಿಲ್ಲ. ಮತ್ತೆ ಒಂದು ಲಾಸ್ಟಲ್ಲಿ ಬ್ಯಾಂಕ್ ನಿಫ್ಟಿನಲ್ಲೂ ಪುಷ್ ಬಂದಿದ್ದರಿಂದ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ. ಈಗಲೂ ಕೂಡ ನಿಫ್ಟಿ ಬುಲ್ಲಿಶ್ನೆಸ್ ಎಲ್ಲ ಇದೆ, ಆದರೆ ಈಗ ಎಲ್ಲಿದ್ದೀವಿ, ಒಂದು ಅನ್ಚಾರ್ಟೆಡ್ ಟೆರಿಟರಿನಲ್ಲಿ ಇದ್ದೀವಿ, ಆಲ್ ಟೈಮ್ ಹೈಯಲ್ಲಿ. ಹಾಗಾಗಿ ಮೇಲ್ಗಡೆ ಎಲ್ಲಿ ಅಂತ ಗೊತ್ತಿಲ್ಲ, ಎಷ್ಟು ಹೋದ್ರೂ ನಿಧಾನಕ್ಕೆ ನೀವು ಇರಬೇಕು. ಕೆಳಗಡೆ ಬಂದರೆ ಎವ್ರಿ ಸಪೋರ್ಟ್ ಲೆವೆಲ್ ಅಂದರೆ 22,000ಕ್ಕಿಂತ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 21,920 ಈ ರೀತಿಯಾಗಿ ಹಳೆ ಹೈಗಳು, ಹಳೆ ಕ್ಲೋಸಿಂಗ್ಗಳು ಏನಿರುತ್ತೆ ಅದೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ ರೀತಿಯಾಗಿ ಟ್ರ್ಯಾಕ್ ಮಾಡ್ತಾ ಹೋಗೋಣಂತೆ. ಸೊ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಇವತ್ತು ಸ್ವಲ್ಪ ವೀಕ್ ಆಗಿದ್ದು ಬ್ಯಾಂಕ್ ನಿಫ್ಟಿನೇ. ಯಾಕೆಂದರೆ ಸ್ಟಾರ್ಟಿಂಗಲ್ಲೇ ನಮಗೆ ತುಂಬ ಆಟ ಆಡಿಸ್ಬಿಟ್ರಲ್ವ. ಈ ಥರ ಆದರೆ ಏನಾಗುತ್ತೆ, ಮೋಸ್ಟ್ ಆಫ್ ದ ಡೇಸ್ ಆಮೇಲೆ ಒಂದು ಸೈಡ್ ವೇಸ್ ಆಗಿ ಉಳ್ಕೊಳುತ್ತೆ. ಇವತ್ತು ಅದೇ ಥರ ಆಯಿತು, ಅದೇ ರೇಂಜಲ್ಲೇ ಇತ್ತು ಇಡೀ ದಿನ, ಎಕ್ಸೆಪ್ಟ್ ಲಾಸ್ಟ್ ಅವರಲ್ಲಿ ಒಂದು ಪಾಸಿಟಿವ್ ಅಲ್ಲಿ ಬಂದು ಕ್ಲೋಸ್ ಆಗೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ನೋಡಿ, ಇಲ್ಲಿ ದೊಡ್ಡದಾಗಿ ಒಂದು ಮಾರೋಬಜು ಕ್ಯಾಂಡಲ್ ಮಾಡಿದೆ, ಆಮೇಲೆ ಒಂದು ಡೋಜಿ ಮಾಡಿ ಅಷ್ಟೇ ಪ್ರಮಾಣದ ಒಂದು ಸೆಲ್ಲಿಂಗ್ ಕೂಡ ಬಂದಿದೆ. ಈ ರೀತಿ ಆದಾಗ ಮಾರ್ಕೆಟ್ನಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಇದಾದಾಗ ಬಯರ್ಸು ಇಂಟ್ರೆಸ್ಟ್ ತೋರಿಸಲ್ಲ, ಸೆಲ್ಲರ್ಸು ಇಂಟ್ರೆಸ್ಟ್ ತೋರಿಸಲ್ಲ, ಆ ರೀತಿ ಇರುತ್ತೆ. ಇಲ್ಲಿ ನಿಧಾನಕ್ಕೆ ಮೂವ್ಮೆಂಟ್ ಹೋಗ್ತಿದ್ದಾಗ ನಾನು ಅದೇ ರೀತಿ ಅನ್ಕೊಂಡೆ, ಇಲ್ಲಿಂದ ವಾಪಸ್ ಬಂತಲ್ಲ. ಸೊ ಇವತ್ತು ಬ್ಯಾಂಕ್ ನಿಫ್ಟಿನೂ ಕೆಳಗಡೆ ಬರ್ಬೋದು 48,000 ಕೆಳಗಡೆ. ಸೊ ನಿಫ್ಟಿ ಕೂಡ 22,000 ಕೆಳಗಡೆ ಕ್ಲೋಸಿಂಗ್ ಆಗುತ್ತೆ ಅಂತ. ಆದರೆ ಲಾಸ್ಟ್ 1 ಅವರಲ್ಲಿ ಮತ್ತೆ ಬ್ಯಾಂಕ್ ನಿಫ್ಟಿನ ಮೇಲ್ಗಡೆ ತಗೊಂಡೋಗಿ ಒಳ್ಳೆ ರೇಂಜಲ್ಲಿ, ಒಂದು ಹೈಯರ್ ರೇಂಜಲ್ಲಿ ಬಂದು ಕ್ಲೋಸ್ ಮಾಡಿಸಿದ್ದಾರೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವೇನು ಮಾತಾಡ್ಕೊತಾ ಇದ್ವಿ ಅದು ಈಗಲೂ ಕೂಡ ವ್ಯಾಲಿಡ್. 48,200 ಅನ್ನೋದು ಈಗಲೂ ಕೂಡ ರೆಸಿಸ್ಟೆನ್ಸ್. ನೀವು ಕ್ಲೋಸಿಂಗ್ ಬೇಸಿಸ್ ಅಲ್ಲಿ ನೋಡೋದಾದ್ರೆ 48,200ಕ್ಕಿಂತ ಕೆಳಗಡೆ ಕ್ಲೋಸ್ ಆಗಿದ್ದೀವಿ ನೋಡಿ, 48,158. ಸೊ ನಾಳೆ ಇನ್ ಕೇಸ್ ಏನಾದರೂ ಈ 48,100ರಿಂದ 200 ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಕೊಡ್ತಾ ಹೋಯ್ತು ಅಂತಂದರೆ ನಿಫ್ಟಿನಲ್ಲೂ ಕೂಡ ಒಂದು ಸ್ಟ್ರಾಂಗ್ ಮೂವ್ಮೆಂಟ್ ಬರ್ಬೋದು. 22,200 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು ನಿಫ್ಟಿನಲ್ಲಿ. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಇನ್ನೂ ಆಲ್ ಟೈಮ್ ಹೈಗೆ ಹೋಗಿಲ್ಲ, ಇನ್ನೂ 400 ಪಾಯಿಂಟ್ ಕೆಳಗಡೆ ಇದ್ದೀವಿ. ಬ್ಯಾಂಕ್ ನಿಫ್ಟಿನಲ್ಲಿ ಒಂದು 400 ಪಾಯಿಂಟ್ ಮೂವ್ಮೆಂಟ್ ಬಂತು ಅಂತಂದರೆ ನಿಫ್ಟಿ ಖಂಡಿತವಾಗ್ಲೂ ಒಂದು 100 ಪಾಯಿಂಟ್ಸ್ ಅಂತೂ ರ್ಯಾಲಿ ಆಗುತ್ತೆ. ಆಗ ನಿಮಗೆ 22,200 ನೋಡಲಿಕ್ಕೆ ಸಿಗುತ್ತೆ. ನೋಡೋಣ, ಹೀಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆಗ್ಬೋದು ಇಲ್ಲ ಅನ್ನೋದಕ್ಕೆ ಏನು, ನಾಳೆ 48,100ರಿಂದ 48,200 ಈ ಝೋನಲ್ಲಿ ಓಪನ್ ಆಗಬೇಕು. ಓಪನ್ ಆಗಿ ಮೇಲ್ಗಡೆ ಕೊಡ್ತಾ ಹೋಯ್ತು ಅಂತಂದರೆ ನೀವು ಆ ರೀತಿಯಾಗಿ 48,400 ಫಸ್ಟ್ ಟಾರ್ಗೆಟ್, ಆಮೇಲೆ 600 ಅಂತ ಈ ರೀತಿ ಟ್ರಯಲ್ ಮಾಡ್ಕೊತಾ ಹೋಗ್ತಾ ಹೋಗ್ಬೋದು. ಇನ್ ಕೇಸ್ ಏನಾದ್ರು 48,000ದಿಂದ ಕೆಳಗಡೆ ಅಥವಾ 48,100ಕ್ಕಿಂತ ಒಂದು 150 ಪಾಯಿಂಟ್ಸ್ ಕೆಳಗಡೆ ಓಪನ್ ಆಗಿಬಿಟ್ಟು ಅಲ್ಲಿಂದ ನಿಮಗೆ ಸೆಲ್ಲಿಂಗ್ ಬರ್ತಾ ಹೋಯ್ತು ಅಂತಂದರೆ ಮಾರ್ಕೆಟ್ ಮತ್ತೆ ಇದೇ ಝೋನಲ್ಲಿ ಇದೆ ಅಂತ ಆಗುತ್ತೆ. ಆಗ ನಿಫ್ಟಿನೂ ಕೂಡ ಮತ್ತೆ ಅಲ್ಲೇ ಒಂದು ಹಾಲ್ಟ್ ಆಗ್ಬೋದು. ಸೊ ನಾಳೆ ಬ್ಯಾಂಕ್ ನಿಫ್ಟಿಗೆ ತುಂಬ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗೋಣ. ಬಟ್ ಪಿಕ್ಚರ್ ಪರ್ಫೆಕ್ಟ್. ಈಗ ರೆಸಿಸ್ಟೆನ್ಸ್ ಇದೆ, ಇದ್ರ ಮೇಲ್ಗಡೆ ಏನಾದ್ರು ದಾಟ್ ಹೋಯ್ತು ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ಇದು ಮತ್ತೊಂದು ಆಲ್ ಟೈಮ್ ಹೈ ಕಡೆಗೆ ಹೋಗೋ ಥರ ಅನಿಸ್ತಾ ಇದೆ. ಯಾಕೆಂದರೆ ಲಾಂಗ್ ಕನ್ಸಲ್ಟೇಷನ್ ಆಗಿದೆ. ಈ ರೇಂಜನ್ನು ಬಿಟ್ಟು ಹೋಯ್ತು ಅಂತಂದರೆ ಒಂದು ಶಾರ್ಪ್ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ ಎಕ್ಸ್ಪೈರಿ ದಿನ. ಸೊ ಟ್ರ್ಯಾಕ್ ಮಾಡ್ತಾ ಇರಿ, ಇಂಟ್ರೆಸ್ಟಿಂಗ್ ಪ್ರೊಜೆಕ್ಷನ್ ಆಗ್ತಾ ಇದೆ ಮಾರ್ಕೆಟಲ್ಲಿ.
ಅದೇ ರೀತಿಯಾಗಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಮಿಡ್ ಕ್ಯಾಪ್ ನಿಫ್ಟಿ ನೀವು ನೋಡೋದಾದ್ರೆ ಇವತ್ತು ನೋ ಬ್ರೈನರ್ ಸ್ಟ್ರಾಟಜಿಯನ್ನು ನಾನು ಹೇಳಿದೆ. ಯಾಕೆ ಅಂತಂದರೆ ಈ ಝೋನಲ್ಲಿ ಓಪನ್ ಆದಾಗ 10,600 625 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು, ಶಾರ್ಪ್ ರಿಜೆಕ್ಷನ್ ಕೂಡ ಬಂದಿತ್ತು. ಈ ಪಾಯಿಂಟಲ್ಲೆಲ್ಲ ನಾನು 10,625ನ ಸಿ ರೇಟಿಂಗ್ ಮಾಡಿ ಕೆಳಗಡೆ 10,525 ಏನೋ ಪಿ ರೇಟಿಂಗ್ ಮಾಡಿ ಇಟ್ಟಿದ್ದೆ. ಆದರೆ ಒಂದು ಪಾಯಿಂಟಲ್ಲಿ ಶಾರ್ಪ್ ಆಗಿ ಬಂದು ಅಲ್ಲೂ ಕೂಡ ನಮ್ಮದೊಂದು ಸ್ಟಾಪ್ ಲಾಸ್ ಹಿಟ್ ಆಯಿತು ನೋಡಿ, ಒಂದೊಂದು ಕ್ಯಾಂಡಲ್. ಅದಾದಮೇಲೆ 650ಗೆ ಶಿಫ್ಟ್ ಮಾಡ್ಕೊಂಡಿದ್ರು, ಸ್ವಲ್ಪ ರಿಸ್ಕ್ ಇತ್ತು, ಬಟ್ 650 ಹತ್ರ ಇರ್ಬೋದಿತ್ತು. ಬಟ್ ಇವತ್ತು 625 ಆರಾಮಾಗಿ ಏನು ಬಿಟ್ಟು ಹೋದ್ರೆ ಇಲ್ಲ. ಯಾಕೆ ರೀತಿ ಆಗುತ್ತೆ ಅಂದರೆ ನೋಡಿ, ಶಾರ್ಪ್ ಆಗಿ ಒಂದು ಸಾಮಾನ್ಯವಾಗಿ ಬುಲ್ ಮಾರ್ಕೆಟ್ ಅಲ್ದಲ್ಲಿರೋ ಟೈಮಲ್ಲಿ ನಾನು ಹೇಳ್ತೀನಿ ಅಂದರೆ ಬೀಳ್ಸಕ್ಕೆ ರೆಡಿ ಇದ್ದಾರೆ, ಪಿಯರ್ಸ್ ಇದ್ದಾರೆ ಅಂತ ಆದರೆ ಏನಾಗಬೇಕಾಗಿತ್ತು, ಇಲ್ಲಿ ದೊಡ್ಡದಾಗಿ ಸ್ಟಾರ್ಟಿಂಗ್ ಬಾರಿಂದ ರಿಜೆಕ್ಷನ್ ಬಂದಿದೆ, ಹಳೆ ಬೇಸ್ನ ಟಚ್ ಮಾಡಿದೆ, ಇಲ್ಲಿ ಒದ್ದಾಡ್ತಾ ಇದ್ದಾರೆ ಮೇಲ್ಗಡೆ ತೊಗೊಂಡೋಕೆ ಅಂತಂದರೆ ಮತ್ತೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆಲ್ ಟೈಮ್ ಅವತ್ತಿನ ದಿನದ ಏನು ಹೈ ಇತ್ತಲ್ಲ ಅಲ್ಲಿಗೆ ಬಂದಾಗ ಅಲ್ಲಿಂದ ರಿಜೆಕ್ಷನ್ ಬರುತ್ತೆ ಬಿಯರ್ಸ್ ಇದ್ರೆ. ಬಟ್ ಇಲ್ಲಿ ಏನು ಹೇಳ್ತಾ ಇದೆ, ಇಲ್ಲಿ ಸ್ಟ್ರಾಂಗ್ ಆಗಿ ಮೇಲೆ ತೊಗೊಂಡೋಗಿದ್ದಾರೆ ಅಂದ್ರೆ ಏನು, ಇನ್ನೂ ಬುಲ್ಸ್ ಇದ್ದಾರೆ ಅಂತ ಆಯಿತು. ಸೊ ಬಿಯರ್ಸ್ ಇನ್ನೂ ಹೆದರ್ತಾ ಇದ್ದಾರೆ ಅಂತ ಆಯಿತು. ಸೊ ಮಾರ್ಕೆಟಿಗೆ ನಾಳೆ ಇದರಲ್ಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮುಂದಿನ ವಾರಕ್ಕೆ ನೋಟ್ ತಗೋಣ ಯಾವ ರೀತಿ ಆಗುತ್ತೆ ಅಂತ. ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಆಲ್ ಟೈಮ್ ಹೈಯಲ್ಲೇ ಇದೆ ಅಲ್ವಾ, ಆಲ್ ಟೈಮ್ ಹೈಯಲ್ಲೇ ನಡೀತಾ ಇದೆ. ಬಟ್ ನಾಳೆ ಇದ್ರದ್ದು ಫಿನ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಸೊ ಫಿನ್ ನಿಫ್ಟಿ ನೋಡ್ಕೊಂಡು ಬಂದ್ಬೋಣ ಒಂದ್ಸಲ ಕ್ವಿಕ್ಕಾಗಿ ಆಪ್ಷನ್ ಚೈನ್ನ. ಸೊ ಫಿನ್ ನಿಫ್ಟಿ ಆಪ್ಷನ್ ಚೈನ್ ನೀವು ನೋಡೋದಾದರೆ 21,500 ಸದ್ಯಕ್ಕೆ 21,400 ಇಂಪಾರ್ಟೆಂಟ್ ಆದಂಥ ಪ್ರೈಸ್ ಆಕ್ಷನ್ ಆ ಥರ ಕಾಣಿಸ್ತಾ ಇದೆ. ಬಟ್ ನಾಳೆ ಯಾಕೋ 21,600 ತನಕ ಹೋಗ್ಬೋದು. ಇದೇ ಕೇಸಲ್ಲಿ ಏನಾದ್ರು ಓಪನ್ ಆಯಿತು ಅಂತಂದರೆ ಒಂದು ಆಪ್ಷನ್ ಬೈಯಿಂಗ್ ಟ್ರೇಡ್ ಕೂಡ ಇರುತ್ತೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಫಿನ್ ನಿಫ್ಟಿನೂ ಕೂಡ ಇವತ್ತು ನೋಡಿ ಆಲ್ಮೋಸ್ಟ್ ಡೇ ಹೈಗೆ ಬಂದು ಕ್ಲೋಸ್ ಆಗಿದೆ. ಮತ್ತು ಪ್ರೈಸ್ ಆಕ್ಷನ್ ಅಂತ ನೋಡೋದಾದರೆ ಒಂದು 15 ಮಿನಿಟ್ಸಿಗೆ ಹೋಗ್ಬಿಡ್ತೀನಿ ನೋಡಿ. ಓ ಪ್ರೊಫೈಲ್ ಯಾವ ರೀತಿ ನೋಡೋದು, ಸೆನ್ಸಿಬಲ್ನ ಯಾವ ರೀತಿ ಲಾಗಿನ್ ಆಗೋದು ಅನ್ನೋದಕ್ಕೆ ನಿನ್ನೆ ನಾನು ಒಂದು ಕೈ ಟ್ಯೂಟೋರಿಯಲ್ನಲ್ಲಿ ಒಂದು ವಿಡಿಯೋ ಮಾಡ್ಕೊಟ್ಟಿದ್ದೀನಿ. ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಕೈ ಟ್ಯೂಟೋರಿಯಲ್ ಅಂತ ಪ್ಲೇ ಲಿಸ್ಟ್ ಇರುತ್ತೆ ಚಾನಲಲ್ಲಿ, ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡೋದಾದ್ರೆ ಪಿಕ್ಚರ್ ಪರ್ಫೆಕ್ಟ್ ಇವಾಗ ಒಂದು ರೆಸಿಸ್ಟೆನ್ಸ್ ಝೋನಿಗೆ ಬಂದಿದ್ದೀವಿ. ಸೊ ನಾಳೆ ಏನಾದರೂ ಈ 21,450ರಿಂದ 21,500 ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಕೊಡ್ತಾ ಹೋಯ್ತು ಅಂತಂದರೆ 21,550 21,600 ಆಲ್ ಟೈಮ್ ಹೈಗಳ ಲೆವೆಲ್ಗಳು ಇದನ್ನು ನೋಡಲಿಕ್ಕೆ ಸಿಗ್ಬೋದು. ಒಂದು ಆಪ್ಷನ್ ಬೈಯಿಂಗ್ ಟ್ರೇಡ್ ಕೂಡ ಇರುತ್ತೆ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದರೆ. ಗ್ಯಾಪ್ ಅಪ್ ಓಪನಿಂಗ್ ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಗ್ಯಾಪ್ ಅಪ್ ಓಪನಿಂಗ್ ಆದರೆ 21,550ರಿಂದ 600 ಈ ಝೋನಲ್ಲಿ ಟ್ರೇಡ್ ಇರೋದಿಲ್ಲ. ನೀವು ವೆಯ್ಟ್ ಮಾಡಬೇಕು, ಆವಾಗ ಆಪ್ಷನ್ ಸೆಲ್ಲಿಂಗಿಗೆ ಜಾಸ್ತಿ ಯೋಚನೆ ಮಾಡ್ತಾ ಹೋಗ್ಬೋದು. 21,650 ಲೆವೆಲೆಲ್ಲ ನಾವು ಸಿ ರೇಟಿಂಗ್ ಮಾಡೋದೇ ಸೂಕ್ತ ಆಗುತ್ತೆ. ಸೊ ಒಂದು ರೇಂಜಲ್ಲಿ ಇಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾಳೆ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದರೆ ಮಾತ್ರ ನಿಮಗೆ ಆಪ್ಷನ್ ಬೈಯರ್ಸಿಗೂ ಎಂಟ್ರಿ ಇರುತ್ತೆ. ಇಲ್ಲ ಮೇಲ್ಗಡೆನೇ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನೀವು ವೆಯ್ಟ್ ಮಾಡಬೇಕು, ಡೈರೆಕ್ಟಾಗಿ ಓಪನಿಂಗಲ್ಲೇ ನೀವು ಸಿ ಪೊಸಿಷನ್ ತೊಗೊಳಂಗಿಲ್ಲ. ಯಾಕೆ ಅಂದರೆ ಇಲ್ಲಿ ನೋಡಿ ಇದೇ ಝೋನಲ್ಲಿ ಓಡಾಡ್ತಾ ಇದೆ, ಕೆಳಗಡೆ ಇದೆಲ್ಲ ನಮಗೆ ಸಪೋರ್ಟ್ ಥರ ಆಗ್ತಾ ಇದೆ, ಮೇಲ್ಗಡೆ ಇದೆಲ್ಲ ರೆಸಿಸ್ಟೆನ್ಸ್ ಥರ ಆಗ್ತಾ ಇದೆ. ಸೊ ನಾಳೆನೇ ಬ್ರೇಕ್ ಆಗಿ ಹೋಗುತ್ತೆ ಎಕ್ಸ್ಪೈರಿ ದಿನ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದು ಬೇಡ, ಇನ್ ಕೇಸ್ ಗ್ಯಾಪ್ ಅಪ್ ಓಪನಿಂಗ್ ಆದರೆ. ಸೊ ವೆಯ್ಟ್ ಮಾಡಿ, ಪ್ರೈಸೆಕ್ಷನ್ ನೋಡಿ, ವಾಪಸ್ ಬಂದು ಈ ಝೋನ್ನ ಟೆಸ್ಟ್ ಆಗಿ ಅಲ್ಲಿಂದ ನಮಗೆ ರಿವರ್ಸಲ್ ಕೊಡ್ತೀನಿ ಅಂದರೆ ಆಗ ಬೇಕಾದ್ರೆ ಆಪ್ಷನ್ ಬೈಕ್ ಮಾಡ್ಬೋದು, ಅಥವಾ ಯಾವ ಥರ ಬೇಕಾದ್ರೂ ಪೊಸಿಷನ್ ತೊಗೊಳ್ತಾ ಹೋಗ್ಬೋದು. ಸೊ ಒಂದ್ಸಲ ಟೆಸ್ಟ್ ಆಗೋದು ವೆರಿ ಇಂಪಾರ್ಟೆಂಟು. ತುಂಬ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ, ನಾನಂತೂ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಆ ರೀತಿ ಸಿ ಪೊಸಿಷನ್ ತೊಗೊಳಕ್ಕೆ ಕಂಫರ್ಟಬಲ್ ಇರೋದಿಲ್ಲ, ಆಪ್ಷನ್ ಬೈಯಿಂಗಿಗೆ ಹೇಳ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ವಿಪ್ರೋನ ನಮ್ಮ ಚಾನಲಲ್ಲಿ ಮಾತಾಡ್ತಾನೆ ಇದ್ವಿ. ಹಿಸ್ಟಾರಿಕಲ್ ಲೆವೆಲ್ ನೋಡೋದಾದರೆ 2001 ಲೆವೆಲ್ಗಿದೆ, ಇವಾಗ ಅಕ್ಯುಲೇಟ್ ಮಾಡ್ಕೊಳೋದನ್ನು ಮಾಡ್ಕೋಬೋದು 380ರಿಂದ 400 ಅಂತ. ಈಗ ಒಂದು ಒಳ್ಳೆ ಪ್ರೈಸೆಕ್ಷನ್ ಆಗಿದೆ. ನೆಕ್ಸ್ಟ್ 500 ಸತ್ಯದಲ್ಲೇ ಬರುತ್ತೆ ಅಂತ ಮಾತಾಡ್ಕೊಂಡಿದ್ವಿ. 500 ಟಾರ್ಗೆಟ್ ಬಂದಿದೆ. 525 ಅನ್ನೋದು ಸ್ಟಾಕಲ್ಲಿ ರೆಸಿಸ್ಟೆನ್ಸ್, ಇವತ್ತು ರೆಸಿಸ್ಟೆನ್ಸ್ನ ಕೂಡ ಹಿಟ್ ಆಗಿದೆ. ಮುಂದೆ ಏನು ಅಂತಂದರೆ ಇದನ್ನ ದಾಟಿ ಮೇಲ್ಗಡೆ ಹೋದರೆ 600 ಕಡೆ ಹೋಗುತ್ತೆ ಸ್ಟಾಕು. ಸೊ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ದಯವಿಟ್ಟು ಫ್ರೆಶ್ ಬೈ ಮಾಡೋರು ವೆಯ್ಟ್ ಮಾಡಿ. ಈಗ ನಾನು ರೆಕಮೆಂಡ್ ಮಾಡೋದಿಲ್ಲ. ವಾಪಸ್ ಏನಾದ್ರು ಈ ಝೋನ್ ಒಳಗಡೆ ಬಂತು 440 ಲೆವೆಲ್ಗೆ ಬಂದು ಟೆಸ್ಟ್ ಆಗ್ತಿದೆ ಅಂದರೆ ಆಗ ಅಕ್ಯುಮುಲೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಇನ್ನು ಮುಂದಕ್ಕೆ 440 450 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ ವಿಪ್ರೋದಲ್ಲಿ. ಅದನ್ನೇ ಇಟ್ಕೊಂಡು ಯಾರಾದರೂ ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಟ್ರೇಡ್ ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ರು ಅಂದ್ರೂ ಪ್ಲಾನ್ ಮಾಡ್ತಾ ಹೋಗ್ಬೋದು. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಒಂದು ಸೂಪರ್ ಆಗಿರುವಂಥ ಪ್ಯಾಟರ್ನ್ ಆಗ್ತಾ ಇದೆ. ಇಲ್ಲಿ ಟಿಪಿಕಲ್ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಹೇಳ್ಬೋದು ಅನ್ನೋಕ್ಕೆ ತುಂಬ ಅರ್ಲಿ ಆಗೋಯ್ತು. ಯಾಕೆಂದರೆ ಹಿಸ್ಟ್ರಿ ತುಂಬ ಕಮ್ಮಿ ಇದೆ. ಜಸ್ಟ್ ಹೋದ ವರ್ಷ ಬಂದಂಥ ಕಂಪನಿ ಪೇರೆಂಟ್ ಕಂಪ್ನಿಯಿಂದ ಸ್ಪ್ಲಿಟ್ ಆಗಿ ಈಗ ನೋಡಿ ಆಲ್ ಟೈಮ್ ಹೈಗೆ ಬರ್ತಾ ಇದೆ. ಸೊ ಸುಮಾರು ಏಜೆನ್ಸಿಗಳು ಇದರಲ್ಲಿ ಪಾಸಿಟಿವ್ ಆಗಿದ್ದಾರೆ. ಬಜಾಜ್ ಫೈನಾನ್ಸಿಗೂ ಟಕ್ಕರ್ ಕೊಡ್ಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅಷ್ಟು ಸುಲಭ ಇಲ್ಲ ಈ ಬಿಸ್ನೆಸ್ ಸ್ಪೇಸು. ತುಂಬ ಕಾಂಪಿಟೇಟಿವ್ ಬಿಸ್ನೆಸ್ಸು, ತುಂಬ ಕಷ್ಟ, ರೆಗ್ಯುಲೇಷನ್ಗಳು ಬರ್ತಾನೆ ಇರುತ್ತೆ, ಬ್ಯಾಂಕು ಅದು ಇದು ಅಂತ ನೋಡ್ತಾ ಹೋಗೋಣ. ಬಟ್ ಈಗ ಆಲ್ ಟೈಮ್ ಹೈಯಲ್ಲಿದೆ. ಈಗಂತೂ ರೆಕಮೆಂಡ್ ಮಾಡಲ್ಲ. ಯಾರೋ ಕೇಳಿದ್ರು ಮಧ್ಯದಲ್ಲಿ 220 230 ಎಲ್ಲ ಬಂದಾಗ ಅಕ್ಯುಮುಲೇಟ್ ಮಾಡ್ಕೋಬೋದಾ ಅಂತ. ಬಟ್ ನಾನು 170 ತನಕ ಇಷ್ಟು ಹಾಕಲ್ ಬೇಡ ಅಂತ ಹೇಳಿದ್ದೆ. ಈಗಲೂ ಅದೇ ವ್ಯೂನ ಹೇಳ್ತೀನಿ. ವ್ಯಾಲ್ಯೂಯೇಷನ್ ವೈಸು ರಿಸಲ್ಟ್ ಏನೋ ಬರೋದಿದೆ ಅನಿಸುತ್ತೆ. ಇವತ್ತು ನಾಳೆ ರಿಸಲ್ಟ್ ಇರಬೇಕು ಇವ್ರದ್ದು, ಅಥವಾ ಆಗೋಯ್ತೇನೋ ಗೊತ್ತಿಲ್ಲ, ನನಗೆ ಟ್ರ್ಯಾಕ್ ಮಾಡಿಲ್ಲ ನಾನು. ಬರಬೇಕು, ಇವಾಗ ಸದ್ಯದಲ್ಲೇ ಬರಬೇಕು. ಅಪ್ಡೇಟ್ ಆಗಿಲ್ಲ, ಇಲ್ಲಿ ಹೊಸ ಸ್ಟಾಕ್ ಅಲ್ವಾ. ಸೊ ಸ್ವಲ್ಪ ಚಾರ್ಟ್ ಪ್ಯಾಟರ್ನ್ಗಳಾಗಲಿ, ಅರ್ಜೆಂಟ್ ಮಾಡೋದು ಬೇಡ, ನೋಡ್ತಾ ಹೋಗೋಣಂತೆ, ಆಮೇಲೆ ಪ್ಲಾನ್ ಮಾಡೋಣಂತೆ. ಸೊ ಇವ್ರಿಗೆ ಹಿಂಗಾಗ್ತಾ ಇದ್ದಾರೆ, ಇವ್ರ ಕಾಂಪಿಟೇಟರ್ಗೆ ಏನಾಗಿರಬೇಕು ಎಕ್ಸಾಕ್ಟ್ಲಿ. ಬಜಾಜ್ ಫೈನಾನ್ಸ್ ಇವತ್ತು ವೀಕ್ ಆಗಿತ್ತು. ಇವತ್ತು ಒಂದು ಒಳ್ಳೆ ಇಂಟ್ರಾಡೇ ಟ್ರೇಡ್ ಇತ್ತು. ಬಟ್ ನೋಡಿ ಹೋಲ್ಡ್ ಮಾಡಿದ್ರೆ ಇವತ್ತು ಆಲ್ಮೋಸ್ಟ್ 200 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋಯಿತು. ಬಟ್ ಈ ಪಾಯಿಂಟಲ್ಲೆಲ್ಲ ಎಕ್ಸಿಟ್ ಮಾಡಿದ್ವಿ. ಯಾಕೆಂದರೆ ಇಮಿಡಿಯೇಟ್ ನೋಡಿ ಇದು ಯಾಕೆ ಈ ಥರ ಹೇಳುತ್ತೆ ಅಂದರೆ, ಇವತ್ತು ನೋಡಿ ಮಾರ್ಕೆಟು ಸಿಕ್ಕಾಪಟ್ಟೆ ಬುಲ್ಲಿಶ್ ಆಗಿತ್ತು. ಬುಲ್ಲಿಶ್ ಇರೋ ದಿನ ನೀವು ಯಾವುದೋ ಒಂದು ಸ್ಟಾಕನ್ನು ಶಾರ್ಟಿಂಗ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ನೀವು ತುಂಬ ಶೋರ್ ಆಗಿರಬೇಕು. ಯಾಕೆಂತಂದರೆ
ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಅಂತ ನೀವು ನೋಡೋದಾದ್ರೆ ಸುಮಾರು ಸ್ಟಾಕ್ಗಳು ಪಾಸಿಟಿವ್ ಆಗೇ ಇರುತ್ತೆ, ಯಾಕಂದರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಅಂಥದ್ದನ್ನು ನೀವು ಮಾರ್ಕೆಟಿನ ಉಲ್ಟಾ ಟ್ರೇಡ್ ತೊಗೊಂಡು ಬರ್ತಾ ಇದ್ರೆ ಯಾವುದೋ ಒಂದು ಸ್ಟಾಕಲ್ಲಿ ಅಂತಂದರೆ ತುಂಬ ಹುಷಾರಾಗಿರಬೇಕು, ತುಂಬ ಅಗ್ರೆಸಿವ್ ಆಗಿ ಪ್ಲಾನ್ ಮಾಡೋಕ್ಕಾಗೋದಿಲ್ಲ. ಬಟ್ ಇವತ್ತು ಬಜಾಜ್ ಫೈನಾನ್ಸಲ್ಲಿ ಆ ಥರ ಅಗ್ರೆಸಿವ್ ಪ್ಲಾನಿಂಗ್ ಮಾಡ್ಬೋದಾಗಿತ್ತು, ಆ ರೀತಿ ಲೆವೆಲ್ಗಳು ಸಿಕ್ತು. ಇದನ್ನು ನಾವು ಅವತ್ತೇ ಮಾತಾಡಿದ್ದೆ ಅಂತ ಐ ಥಿಂಕ್ ಲಾಸ್ಟ್ ಚಾರ್ಟ್ ಸೈಕಲ್ ನಾವು ಮಾತಾಡಿದ್ವಿ. ಇವತ್ತು ನೋಡಿ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ, ಯಾವತ್ತು ಇದನ್ನ ಬ್ರೇಕ್ ಆಗುತ್ತೋ ವಾಪಸ್ ಮೇಲ್ಗಡೆ ಹೋದರೆ ಇದು ರೆಸಿಸ್ಟೆನ್ಸ್ಗಳಾಗುತ್ತೆ ಎಂದು ಟಿಪಿಕಲ್ ಪ್ರೈಸೆಕ್ಷನ್ ಮಾಡ್ತು ಬಂದರೆ ಈ ಗ್ಯಾಪನ್ನು ಫಿಲ್ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ನೋಡಿ ಅದಿಷ್ಟು ಆ್ಯಕ್ಷನ್ನ ಇವತ್ತು ಮಾಡಿದೆ. ಸೊ ಇವತ್ತು ಇಲ್ಲಿಂದ ಒಂದು 50 ಪಾಯಿಂಟ್ ಏನೋ ಕ್ಯಾಪ್ಚರ್ ಮಾಡಲಿಕ್ಕಿತ್ತು, ಇಲ್ಲಿ ತನಕ ನಾವು ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಬಟ್ ಅಲ್ಲಿಂದ ಹೋಲ್ಡ್ ಮಾಡಿ ಅಲ್ಲಿ ಸುಮಾರು 1 ಗಂಟೆ ನಿಂತಿದೆ, ಒಂದೂವರೆ ಗಂಟೆ. ಯಾರಿಗಾರು ಸಮಯ ಇದ್ದಿದ್ರೆ ನೀವು ಈ ಗ್ಯಾಪನ್ನು ಕೂಡ ಟಾರ್ಗೆಟ್ ಮಾಡ್ಬೋದಾಗಿತ್ತು. 7500 ಟಾರ್ಗೆಟ್ಗಳು ಕೂಡ ನೋಡಲಿಕ್ಕೆ ಸಿಕ್ಕಿದೆ. ಸೊ ಟಿಪಿಕಲ್ ಪ್ರೈಸ್ ಆಕ್ಷನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬರ್ತಾ ಇರುತ್ತೆ. ಯಾಕೆಂದರೆ ಕೆಲವರು ಕೇಳ್ತಾ ಇದ್ರಿ ನ್ಯೂಸ್ ಮೇಲೆ ಅಥವಾ ಹೇಗೆ ಪ್ರೀ ಮಾರ್ಕೆಟ್ ನೋಡ್ಬಿಟ್ಟು ಯಾವ ಸ್ಟಾಕಲ್ಲಿ ಟ್ರೇಡ್ ತೊಗೊಳೋದು ಅಂತ. ನಾನು ಹೇಳೋದು ಡೈಲಿ ಹೀಟ್ ಮ್ಯಾಪ್ನ ನೋಡ್ತಾ ಇರಿ. ಒಂದೊಂದು ಸೆಕ್ಟರಿಂದ ಒಂದೊಂದು ಸ್ಟಾಕ್ ಅಂತ ತಗೊಳ್ಳಿ, 3 ಸೆಕ್ಟರ್ನ ತಗೊಳ್ಳಿ, ನಿಫ್ಟಿ 50 ಸ್ಟಾಕಲ್ಲೇ ಇರಿ. ದಿನಾ ಅದನ್ನು ಟ್ರ್ಯಾಕ್ ಮಾಡ್ತಾ ಇರಿ, ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ. ಸೊ ನೋಟ್ ಡೌನ್ ಮಾಡ್ಕೊತಾ ಇರಿ, ಪೇಪರ್ ಟ್ರೇಡಿಂಗ್ ಮಾಡ್ತಾ ಇರಿ. ಒಂದು 2-3 ತಿಂಗಳು ಈ ರೀತಿ ಅಬ್ಸರ್ವೇಷನ್ ಮಾಡಿದ್ಮೇಲೆ ಆ ಸ್ಟಾಕನ್ನು ನೀವು ಇಂಟ್ರಾಡೇಗೆ ನಿಮಗೆ ಗೊತ್ತಾಗಿರುತ್ತೆ ಯಾವ್ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ, ಏನಾಗುತ್ತೆ ಈ ಸ್ಟಾಕಲ್ಲಿ ಅಂತ. ನೀವು ಅದನ್ನ ನೆಕ್ಸ್ಟ್ ಟ್ರೈ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ HDFC ಲೈಫ್ ಈಗ ಒಂದು ಇಂಪಾರ್ಟೆಂಟ್ ಲೆವೆಲ್ ಹತ್ರ ಬಂದಿದೆ. 600 ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟು HDFC ಲೈಫಿಗೆ. ಏನಾದರೂ 600 ಲೆವೆಲ್ನ ಬ್ರೇಕ್ ಆಯಿತು ಅಂತಂದರೆ ಸ್ಟಾಕಲ್ಲಿ ಒಂದು ಮ್ಯಾಸಿವ್ ಫಾಲ್ ಬರ್ಬೋದು. ಆಗ ಮತ್ತೆ ನಾವು 550 ಲೆವೆಲ್ಗಳಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಫಸ್ಟ್ ಲೆಗ್ ಆಫ್ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಿದ್ದೀರಾ ಅಂತಂದರೆ ಈ 600ರಿಂದ 620, 630 ಲೆವೆಲಲ್ಲಿ ಒಂದು ಲೆಗ್ನ ಅಂದರೆ ನೀವು ₹100 ಇದೆ ಅಂದರೆ ಒಂದು ₹20 ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಲಾಂಗ್ ರನ್ನಲ್ಲಿ ಅಂತ ನೋಡೋದಾದರೆ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಸಪೋರ್ಟ್ ತೊಗೊತಾನೆ ಇದೆ. ಏನಾದ್ರು ಇದನ್ನು ಬ್ರೀಚ್ ಆಯಿತು ಅಂತಂದರೆ ನಾನು ಆಗಲೇ ಹೇಳಿದಾಗೆ ಒಂದು ದೊಡ್ಡ ಫಾಲು ಬರಲಿಕ್ಕೆ ಸಾಧ್ಯತೆ ಇದೆ. ಆಗ ಮತ್ತೆ ನೀವು ಇನ್ವೆಸ್ಟ್ಮೆಂಟ್ಗೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಇನ್ಶೂರೆನ್ಸ್ ಸೆಕ್ಟರಲ್ಲಿ ನಾವು ಬುಲ್ಲಿಶ್ ಆಗಿರಬೇಕು. ಲಾಂಗ್ ರನ್ ಇದೆ ಇನ್ಶೂರೆನ್ಸ್ ಸೆಕ್ಟರ್ ಒಳ್ಳೆ ಸೆಕ್ಟರು. HDFC ಲೈಫು, SBI ಲೈಫು ಎರಡೂ ಸ್ಟಾಕ್ ಮಾರ್ಕೆಟಲ್ಲಿ ಈಗ ನಿಫ್ಟಿ 50ನಲ್ಲಿ ಇರುವಂಥ ಕಂಪನಿ. ಬಟ್ ನೀವು ಲಾಸ್ಟ್ ಒಂದು 2 ವರ್ಷದಿಂದ ನೋಡೋದಾದರೆ HDFC ಲೈಫು ಒಳ್ಳೆ ರಿಸಲ್ಟ್ನ ಕೊಡ್ತಾ ಬಂದಿಲ್ಲ. ಬಟ್ ಸ್ಟಾಕಲ್ಲಿ ಅಂಥ ಒಂದು ಡೀಪ್ ಕರೆಕ್ಷನ್ ಅಂತ ಕೂಡ ಆಗಿಲ್ಲ. ಈ ಕಾರಣದಿಂದಾಗಿ ನಾನು ವ್ಯಾಲ್ಯೂ ಬೈಯಿಂಗ್ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಇನ್ಶೂರೆನ್ಸ್ ಸೆಕ್ಟರ್ ತುಂಬ ಎವಾಲ್ವಿಂಗ್ ಸೆಕ್ಟರ್. ನಾನು ಆಗಲೇ ಹೇಳಿದಾಗೆ LICಯಿಂದ ಈಗ ಪ್ರೈವೇಟ್ ಇನ್ಶೂರೆನ್ಸ್ಗಳಿಗೆ ಈಗ ಬರೋದು ಶುರುವಾಗಿದೆ. ಸೊ ಇನ್ನು ಅರ್ಲಿ ಸ್ಟೇಜ್ ಇದು ಪ್ರೈವೇಟ್ ಇನ್ಶೂರೆನ್ಸ್ಗಳಿಗೆ. ಬಟ್ SBI ಲೈಫ್ ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿದೆ. ಅದು ಕೂಡ ತುಂಬ ಒಳ್ಳೆ ಸ್ಟಾಕು. 1500 ಒಂದು ರೆಸಿಸ್ಟೆನ್ಸ್ ಅಂತ ಮಾತಾಡಿದ್ವಿ, ಅಲ್ಲಿಂದ ಕರೆಕ್ಷನ್ ಬರ್ತಾ ಇದೆ. ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ. ಲಾಂಗ್ ರನ್ನಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ಲಿ ಹೋಲ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಕೊಡಕ್ಕೆ ಹೋಗ್ಬಿಡಿ, ಸೆಲ್ ಮಾಡೋಕ್ಕೆ ಹೋಗ್ಬಿಡಿ. ಅದೇ ರೀತಿಯಾಗಿ ಇನ್ಫೋಸಿಸ್ಸು ಒಂದು 1650, 1700 ಲೆವೆಲಲ್ಲಿ ಯಾವ ರೀತಿ ಬಿಹೇವ್ ಆಗುತ್ತೆ ಅಂತ ನೋಡೋಣ ಅಂತ ಹೇಳಿದ್ದೆ. ಇವತ್ತು ನೋಡಿ ಟಿಪಿಕಲ್ ಡೋಜಿ ಮಾಡಿದೆ. ಸೊ ಡೋಜಿ ಅಂದರೆ ಇಲ್ಲಿ ಒಂದು ಇಂಡಿಸಿಷನ್, ಏನಾಗುತ್ತೆ ಮುಂದೆ ಅಂತ ಗೊತ್ತಿಲ್ಲ ಅಂತ. ಸೊ ನಾಳೆ ಈ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದರೆ ಸ್ಟಾಕು ಮತ್ತೆ ಮೇಲೆ ಹೋಗುತ್ತೆ, ಇಲ್ಲಾಂದರೆ ಇದನ್ನು ಮತ್ತೆ ಕರೆಕ್ಷನ್ ತೊಗೊಂಡು ಕೆಳಗಡೆ ಬರ್ತಾ ಹೋಗುತ್ತೆ. ಸೊ ನೋಡಿ ತಗೊಂಡು ಯಾವ ರೀತಿ ಆಗುತ್ತೆ ಅಂತ. ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಸೊ ನಾಳೆ IT ಸೆಕ್ಟ್ರಲ್ಲಿ ಒಂದು ಚೇಂಜ್ ಆಗುವಂಥ ಸಾಧ್ಯತೆ ಇದೆ. ನೋಡೋಣ ಏನಾದರೂ ಆಗ್ಬೋದಾ ಅಂತ. ಅದೇ ರೀತಿಯಾಗಿ IRFC ಬಗ್ಗೆ ಏನು ಹೇಳೋಣ, ಹೋಗ್ತಾನೆ ಇದೆ. ಇದು ನೋಡಿ 2021ರಲ್ಲಿ IPO ಬಂತು. 24ರಿಂದ 26 ರೂಪಾಯಿನೋ ಇತ್ತು ನನಗೆ ನೆನಪಿರೋಂಗೆ ಲಿಸ್ಟಿಂಗ್ ಪ್ರೈಸು. ಅದಾದಮೇಲೆ 2 ವರ್ಷ ಇಲ್ಲೇ ನಿಂತ್ಕೊಂಡಿತ್ತು. 2 ವರ್ಷ ಬಸ್ ಸ್ಟ್ಯಾಂಡ್ ಕಾದು ಯಾರಾದರೂ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಅಲ್ಲಿಂದ ಇವಾಗ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಗ್ತಾನೆ ಇದೆ ಮೇಲ್ಗಡೆ ಆಲ್ಮೋಸ್ಟ್ 5-6 ಟೈಮ್ಸು. ಬಟ್ ಈಗ ಇನ್ವೆಸ್ಟ್ ಮಾಡಬೇಕಂದ್ರೆ ಖಂಡಿತ ಇಲ್ಲ. ಒಳ್ಳೆ ವಾಲ್ಯೂಮಲ್ಲಿ ಆಗ್ತಾ ಇದೆ, ಎಲ್ಲ ನಿಜ. ಆದರೆ IRCTC ನಾನು ಹೇಳ್ತಾ ಇದ್ದೀನಿ, ಬೇರೆ ಕಂಪ್ನಿಗಳೆಲ್ಲ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ಪೇರೆಂಟ್ ಅವರೇ ಅಲ್ವಾ. ಸೊ ಅದ್ರ ಮೇಲೇ ಫೈನಾನ್ಸ್ ಕೊಡೋದಾಗಲಿ, ಫಂಡಿಂಗ್ ಆಗಲಿ, ಮತ್ತೊಂದಾಗಲಿ ಎಲ್ಲ ನೋಡಿ ಎಷ್ಟು ಕ್ಲೀನಾಗಿ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಬುಲಿಶ್ ಆನ್ IRCTC ಹೋಲ್ಡ್ ಮಾಡಿ. ಬೇರೆ ಯಾವ ಸ್ಟಾಕು ಕೂಡ ಈಗ ನಾನು ರೆಕಮೆಂಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗದಲ್ಲೇ ಇರೋಷ್ಟು ಮಟ್ಟಿಗೆ ರ್ಯಾಲಿ ಆಗಿ ಹೋಗಿದೆ. ಸೊ ನೋಡ್ತಾ ಹೋಗೋಣ, ಎಲ್ಲಿ ತನಕ ಬೇಕಾದರೂ ಹೋಗ್ತಾ ಹೋಗ್ಬೋದು. ಬಟ್ ಇದೊಂದು ರೌಂಡ್ ಶೇಪ್ ಏನಂತ ಮಾತಾಡ್ಕೊಂಡಿದ್ವಿ, 1000 ಲೆವೆಲ್ಗಳು 3 ಡಿಜಿಟ್ಸ್ ಕಾಲ ಮುಗಿಯೋ ಕಾಲ ಇದೆ IRCTCಗೆ ಅಂತ ಮಾತಾಡಿದ್ವಿ. ಅದೇ ರೀತಿ ಆಗೋ ಥರ ಕಾಣಿಸ್ತಾ ಇದೆ. ಡಿಸ್ಕ್ಲೇಮರ್, ನಾನೊಬ್ಬ ಇನ್ವೆಸ್ಟರ್ ಆಗಿದ್ದೀನಿ IRCTC ಸ್ಟಾಕಲ್ಲಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಜೊತೆಗೆ ಇನ್ಶೂರೆನ್ಸ್ ರಿಲೇಟೆಡ್ ಕೆಲವರು ಕ್ವಶನ್ಸ್ ಕೇಳಿದರೆ ಅದನ್ನ ನಾನು ಒಂದು ಆಡಿಯೋ ಪಾಡ್ಕಾಸ್ಟ್ ಮೂಲಕ ನಿಮಗೆ ಶನಿವಾರ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೆ. IRDA ಗೈಡ್ಲೈನ್ಸ್ ಏನಿದೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ಬಿಟ್ಟು ಅದನ್ನ ಯಾರಾದರೂ ಕೇಳಿಲ್ಲ ಅಂತಂದರೆ ನೋಡಲೇಬೇಕು ಅಂತೇನಿಲ್ಲ, ಕೇಳಬಹುದು. ನೀವು ಯೂಟ್ಯೂಬ್ ಮ್ಯೂಸಿಕ್ ಆ್ಯಪಲ್ಲಿ ಕೂಡ ಲಭ್ಯ ಇರುತ್ತೆ, ಅದನ್ನ ನೀವು ಕೇಳ್ತಾ ಹೋಗ್ಬೋದು. ಒಂದು 8 ಎಪಿಸೋಡ್ಗಳಿದೆ. ಮಾರ್ಕೆಟ್ ಮಾತುಕತೆ ಪಾಡ್ಕಾಸ್ಟ್ ಅಂತ ಹುಡುಕಿದ್ರೆ ಯೂಟ್ಯೂಬ್ ಮ್ಯೂಸಿಕ್ ಆ್ಯಪಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. 2024ರ ನಮ್ಮ ಚಾನಲ್ ಮಿಷನ್ ಮತ್ತೆ ನೆನಪಿಸ್ತಾ ಇದ್ದೀನಿ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ದಯವಿಟ್ಟು ಜೀವ ವಿಮೆನ ತಗೊಳ್ಳಿ. ಜೀವ ವಿಮೆ ಹೇಗೆ ತಗೋಬೇಕು ಅನ್ನೋದಕ್ಕೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಟರ್ಮ್ ಇನ್ಶೂರೆನ್ಸ್ ಗೈಡ್ನ ಕೊಡ್ತಾ ಇದ್ದೀನಿ. 2024ರ ಮಿಷನ್ ಆಗಿರುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಮತ್ತೊಮ್ಮೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.